ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಮೈಸೂರಿನಲ್ಲಿರುವಂತಹ ಝೂಗೆ ಹೋಗಿದ್ವಲ್ಲ, ಆಗ ನಾವು ಯಾವ ಯಾವ ಪ್ರಾಣಿಗಳನ್ನ ನೋಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ನಿಮಗೆ ಯಾವ ಪ್ರಾಣಿ ಇಷ್ಟ ಆಯಿತು ಅನ್ನೋದನ್ನು ತೋರಿಸಿ. ಈ ವಿಡಿಯೋ ಯಾವುದು ಅಂತ ಹೇಳಿದ್ರೆ ಮೈಸೂರಿನ ಮೃಗಾಲಯ, ಮೈಸೂರು ಝೂ ಬಗ್ಗೆ ಮಾಡಿರೋದು ನೋಡಿ. ಈ ಮೈಸೂರು ಮೃಗಾಲಯವು ಕರ್ನಾಟಕದ ಅತ್ಯಂತ ಜನಪ್ರಿಯವಾದಂತಹ ಮೃಗಾಲಯ ಆಗಿರುತ್ತೆ. ಈ ಒಂದು ಝೂ ಏನಂತ ಹೇಳಿದ್ರೆ, ಇಲ್ಲಿ 168 ವಿವಿಧ ಜಾತಿಯ ಪಕ್ಷಿಗಳು ಮತ್ತು ಪ್ರಾಣಿಗಳು ಸಹ ಕಂಡುಬರುತ್ತೆ. ಮತ್ತು ಇದು ಏನಂತ ಹೇಳಿದ್ರೆ, ಮೈಸೂರಿನಲ್ಲಿ ಈ ಮೃಗಾಲಯವು ಬಹಳ ಜನಪ್ರಿಯತೆಯನ್ನು ಹೊಂದಿರೋದು ಅಂತಲೇ ಹೇಳ್ಬೋದು. ದಕ್ಷಿಣ ಭಾರತದ ಪ್ರಾಚೀನವಾದಂಥ ಪ್ರಸಿದ್ಧವಾದಂಥ ಮೃಗಾಲಯಗಳಲ್ಲಿ ಇದು ಒಂದು. ಇದರಲ್ಲಿ ವಿವಿಧ ರೀತಿಯ ಪಂಗಡದ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಸರೀಸೃಪಗಳಾಗಿರ್ಬೋದು, ಇದೆಲ್ಲ ಕಂಡುಬರುತ್ತೆ. 1892ರಲ್ಲಿ ಈ ಒಂದು ಮೃಗಾಲಯವನ್ನು ಸ್ಥಾಪನೆ ಮಾಡಲಾಯಿತು. ಸುಮಾರು 157 ಎಕರೆ ಮತ್ತು 113 ಎಕರೆ ಎಲ್ಲ ಟೋಟಲಿಯಾಗಿ ಇದರಲ್ಲಿ ಏನಂದರೆ, ಈ ಒಂದು ಮೃಗಾಲಯದಲ್ಲಿ ಅನೇಕ ರೀತಿಯ ಪಕ್ಷಿಗಳನ್ನ ಇಲ್ಲಿ ನೋಡ್ತಾ ಇರ್ಬೋದು. ಹಚ್ಚ ಹಸಿರಿನಿಂದ ಕೂಡಿದೆ. ಮತ್ತು ಇದನ್ನು ಇಲ್ಲಿ 2000ದಲ್ಲಿ ಮೃಗಾಲಯದ ಸಂಸ್ಥೆ ಏನು ಮಾಡಿತು ಅಂದರೆ, ದತ್ತು ಸ್ವೀಕಾರವನ್ನು ಮಾಡುವಂತಹ ಒಂದು ಇದನ್ನು ಮಾಡಿದೆ. ಯಾರಾದರೂ ಸಹ ಪ್ರಾಣಿ ಪ್ರಿಯರು ಹೋಗ್ಬಿಟ್ಟು ಅಲ್ಲಿ ತಮಗೆ ಯಾವುದು ಪ್ರಾಣಿ ಬೇಕು ಅದನ್ನು ದತ್ತು ತಗೊಂಡು ಬೇಕಾದರೆ ಅದನ್ನು ಸಾಕ್ಬೋದು. ಅಂದರೆ ಅಲ್ಲಿ ಅದಕ್ಕೆ ಬೇಕಾದಂತಹ ಸವಲತ್ತುಗಳೆಲ್ಲ ನೀಡೋದು, ಇದೆಲ್ಲ ಮಾಡ್ಬೋದು. ಅಲ್ಲಿ ವಿವಿಧ ರೀತಿಯ ಒಂದು ಮಂಕಿಗಳಾಗಿರ್ಬೋದು, ವಿವಿಧ ಜಾತಿಯ ಮರಗಳಾಗಿರ್ಬೋದು, ಇದೆಲ್ಲ ಕಂಡುಬರುತ್ತೆ. ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಹೇಳೋದಾದರೆ ಝೈನೋಸರಸ್ ಅಂದರೆ ಖಡ್ಗಮೃಗಗಳಾಗಿರ್ಬೋದು, ಇದೆಲ್ಲ ಇದೆ. ಜಲತರಂಗಿಣಿ ಅನ್ನೋದನ್ನು ನೋಡ್ಬೋದು. ಅಲ್ಲಿ ಯಾವ ರೀತಿಯಲ್ಲಿ ನೀರಿನಲ್ಲಿ ಬುಗ್ಗೆಗಳು ಬರುತ್ತೆ ಅದನ್ನು ಸಹ ತೋರಿಸ್ತಾ ಇದ್ದೀವಿ ನೋಡಿ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಜೊತೆಗೆ ಅಲ್ಲಿ ಪ್ರಾಣಿಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ಕ್ಲೀನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆನೆಗಳು, ವಿವಿಧ ರೀತಿಯ ಆನೆಗಳೆಲ್ಲ ಕಂಡುಬರುತ್ತೆ. ಮತ್ತು ಹಚ್ಚ ಹಸಿರಿನಿಂದ ಕೂಡಿದೆ. ಮತ್ತು ಕ್ಲೀನಾಗಿ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಪ್ರಾಣಿಯ ಒಂದು ನೋಡಬೇಕಾದ್ರೂ ಅಲ್ಲಿ ಫಲಕಗಳನ್ನ ಇಟ್ಟಿದ್ದಾರೆ. ಅಂದರೆ ಯಾವ ಪ್ರಾಣಿ ಯಾವ ಜಾತಿದು ಅದನ್ನೆಲ್ಲ ನೋಡ್ಕೊಳ್ಬೋದು. ಮೈಸೂರಿಗೆ ಏನಾದರೂ ನೀವು ಭೇಟಿ ನೀಡಿದರೆ ಅಲ್ಲಿ ಹೋಗಿ ನೋಡಿ. ತುಂಬ ಸುಂದರವಾದಂತಹ ಮೃಗಾಲಯ ಆಗಿರುತ್ತೆ. ಪ್ರಾಣಿ ಪ್ರಿಯರಂತೂ ಮಿಸ್ ಮಾಡಿಕೊಳ್ಳೇಬೇಡಿ. ನಿಮಗೆ ಯಾವ ಪ್ರಾಣಿ ಅದರಲ್ಲಿ ಇಷ್ಟ ಆಯಿತು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಎಲ್ಲ ರೀತಿಯ ಪ್ರಾಣಿಗಳು ಸಹ ಕಂಡುಬರುತ್ತೆ. ಪಕ್ಷಿಗಳಾಗಿರ್ಬೋದು, ಇದು ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಚಿರತೆ ಮತ್ತು ಝೀಬ್ರಾ ಆಗಿರ್ಬೋದು, ಇದೆಲ್ಲ ಬರುತ್ತೆ. ಮತ್ತು ನಮ್ಮ ರಾಷ್ಟ್ರೀಯ ಪ್ರಾಣಿಯಾದಂತಹ ಅಂದರೆ ಈ ಹುಲಿಯು ಸಹ ಕಂಡುಬರುತ್ತೆ. ಮತ್ತು ರಾಷ್ಟ್ರ ಪಕ್ಷಿಯಾದಂಥ ನವಿಲು ಸಹ ತುಂಬ ಚೆನ್ನಾಗಿದೆ. ಹಾವುಗಳು, ವಿವಿಧ ರೀತಿಯ ಹಾವುಗಳೆಲ್ಲ ಕಂಡುಬರುತ್ತೆ. ವಿಷಪೂರಿತವಾದಂಥ ಹಾವುಗಳೆಲ್ಲ ಕಂಡುಬರುತ್ತೆ. ಒಟ್ಟಿನಲ್ಲಿ ಒಂದು ಸುಂದರವಾದಂಥ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಮೈಸೂರು ನಾನು ಹುಟ್ಟಿದಂತಹ ಊರು. ಜೊತೆಗೆ ಏನಂತ ಹೇಳಿದ್ರೆ, ನಾನು ತುಂಬ ಸಾರಿ ಚಿಕ್ಕ ವಯಸ್ಸಿಂದನೂ ಸಹ ನೋಡ್ಕೊಂಡು ಬಂದಿದ್ದೀನಿ. ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದಾಗಿ ಆಗಾಗ ಒಂದೊಂದು ಸಾರಿ ಹೋಗ್ಬಿಟ್ಟು ಮೃಗಾಲಯದಲ್ಲಿರುವ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ಯಾಕೆಂದರೆ ನನಗೆ ಪ್ರಾಣಿಗಳಂದರೆ ತುಂಬಾ ಇಷ್ಟ ಆಗಿರುತ್ತೆ. ಅಲ್ಲಿ ವಿವಿಧ ಜಾತಿಯ ಕೋತಿಗಳೆಲ್ಲ ಕಂಡುಬರುತ್ತೆ. ಅದರಲ್ಲಿ ಏನಂತ ಹೇಳಿದ್ರೆ, ಅದನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ದತ್ತು ಸ್ವೀಕಾರವೂ ಸಹ 2000 ವರ್ಷದಲ್ಲಿ ಕಂಡುಬಂತು ನೋಡಿ. ಅಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಕೂತ್ಕೊಳ್ಳೋದಕ್ಕೆ ಆಗಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ, ಆಲದ ಮರ ಆಗಿರ್ಬೋದು, ಅರಳಿ ಮರ ಆಗಿರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಸೇವ್ ವೈಲ್ಡ್ ಅನಿಮಲ್ಸ್ ಅಂತ ಇದೆ. ಮತ್ತು ಇನ್ನೊಂದು ಪ್ರಾಣಿಗೆ ನೋಡ್ಕೊಳ್ಳೋದು, ಕೀಪ್ ಎ ಝೂ ಕ್ಲೀನಾಗಿಡಿ, ಯಾವುದೇ ಕಸ ಕಡ್ಡಿಗಳನ್ನ ಹಾಕಬೇಡಿ ಅಂತಲೂ ಸಹ ಹೇಳಿದ್ದಾರೆ. ಜನನೂ ಸಹ ಅಷ್ಟೇ ರೀತಿ ಸಹಕಾರ ಮಾಡ್ತಾರೆ. ಅಲ್ಲಿ ಸಫಾರಿನೂ ಸಹ ಮಾಡ್ಬೋದು. ಮತ್ತು ಇದು ಮಾರ್ನಿಂಗ್ 8:30 5:30ವರೆಗೂ ಸಹ ಇರುತ್ತೆ. ಮೈಸೂರಿಗೆ ಹೋದಾಗ ನೋಡಿ, ಆನೆಗಳು, ವಿವಿಧ ರೀತಿಯ ಆನೆಗಳೆಲ್ಲ ಕಂಡುಬರುತ್ತೆ. ಬನ್ನಿ ಮರ ಇದೆ, ಆಮೇಲೆ ಆಲದ ಮರ ಇದೆ, ಇದೆಲ್ಲ ಕಂಡುಬರುತ್ತೆ. ಆಗಿನ ಕಾಲದಲ್ಲಿ ಈ ಒಂದು ಸಿಂಹವನ್ನು ಯಾವ ರೀತಿಯಲ್ಲಿ ಬೇಟೆಯಾಡ್ತಾಯಿದ್ರು, ಅದನ್ನು ಯಾವ ರೀತಿಯಲ್ಲಿ ಅದನ್ನು ಸೆರೆ ಹಿಡಿದು ಆ ಒಂದು ಕೇಜಲ್ಲಿ ಹಾಕ್ತಾಯಿದ್ರು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಜಿರಾಫೆ
ಗಳೆಲ್ಲ ಕಂಡುಬರುತ್ತೆ, ಜಿರಾಫ್ಗಳೆಲ್ಲ. ಆಮೇಲೆ ಹಾವುಗಳು ಅಂದರೆ ಈ ಸ್ನೇಕ್ಗಳು ತುಂಬ ವಿಷಪೂರಿತವಾಗಿರೋದರಿಂದ ತುಂಬ ಸೇಫಾಗಿ ಇಟ್ಟಿದ್ದಾರೆ. ಜನರಿಗೆ ಯಾವುದೇ ರೀತಿ ತೊಂದರೆನೂ, ಅದಕ್ಕೂ ತೊಂದರೆ ಆಗಬಾರ್ದು, ಆ ರೀತಿಯ ದೂರದಿಂದನೇ ನೋಡಬೇಕು. ಗ್ಲಾಸ್ ಮೂಲಕವಾಗಿ ಅಲ್ಲೆಲ್ಲ ಕವರ್ ಮಾಡಿದ್ದಾರೆ. ಮತ್ತು ಸರಿಯಾದ ಸಮಯದಲ್ಲಿ ಅದಕ್ಕೆ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮಾರ್ನಿಂಗ್ ಟೈಮ್ ಹಾಕ್ತಾರೆ. ಮತ್ತು ಟಾಲ್ ಸ್ಟೋರಿ ಅನ್ನೋದು ಅಲ್ಲಿ ನೋಡಿ ಫಲಕಗಳೆಲ್ಲ ಒಂದೊಂದು ಪ್ರಾಣಿಗೂ ಸಹ ಅಲ್ಲಿ ಬರೆದು ಅಲ್ಲಿ ಒಂದು ರೀತಿಯಲ್ಲಿ ಒಂದು ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ಹಿಪೋಪೋಟಮಸ್ ಆಗಿರ್ಬೋದು, ನೀರಾನೆಗಳಾಗಿರ್ಬೋದು ಅಥವಾ ಖಡ್ಗಮೃಗಗಳಾಗಿರ್ಬೋದು ಅದೆಲ್ಲ ಕಂಡುಬರುತ್ತೆ. ಅಲ್ಲಿ ಒಂದು ಗೋರಿಲ್ಲ ಸಹ ಇತ್ತು. ಆ ಗೋರಿಲ್ಲ ಹೇಗೆ ಅಂತ ಹೇಳಿದ್ರೆ ಜನರಿಗೆ ಒಂದು ರೀತಿಯ ಮನರಂಜನೆಯನ್ನು ನೀಡ್ತಾಯಿತ್ತು. ಒಂದು ರೀತಿಯಲ್ಲಿ ಏನಂತ ಹೇಳಿದ್ರೆ ಈ ಪ್ರಾಣಿಗಳ ಜೊತೆಯಲ್ಲಿ ನಾವು ತುಂಬ ಬ್ಯುಸಿಯಾದಂಥ ಒಂದು ಸಮಯದಲ್ಲಿ ಆ ಪ್ರಾಣಿಗಳನ್ನ ಹೋಗಿ ನೋಡೋದೇ ಒಂದು ರೀತಿಯಲ್ಲಿ ಚೆನ್ನ ಅಂತ ಹೇಳ್ಬೋದು. ಅದರಿಂದ ನಮಗೆ ಮನಸ್ಸಿಗೆ ಖುಷಿನೂ ಸಿಗುತ್ತೆ. ಅದನ್ನು ನೋಡ್ತಾ ಇದ್ದರೆ ಈ ಮನುಷ್ಯರಿಗಿಂತ ಪ್ರಾಣಿಗಳೇ ಎಷ್ಟೋ ಸಂತೋಷನ ಕೊಡುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಒಂದು ಸಾರಿ ಹೋಗಿ ನೋಡಿ. ಅಲ್ಲಿ ಗೋರಿಲ್ಲನೂ ಸಹ ಇತ್ತು. ಆ ಗೋರಿಲ್ಲನ ನೋಡಿ ಎಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಜನರು ಅದನ್ನು ನೋಡಿ ತುಂಬಾ ಸಂತೋಷ ಪಡ್ತಾಯಿದ್ರು. ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿಯಾದಂತಹ ಹುಲಿ ಆಗಿರ್ಬೋದು, ಚೀತಾ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ವೈಲ್ಡ್ ಎನಿಮಲ್ಸ್ಗಳೆಲ್ಲ ಕಂಡುಬರುತ್ತೆ. ಸಿಂಹ ಆಗಿರ್ಬೋದು, ಮತ್ತು ಲೆಪೋರ್ಡ್ ಅಂದರೆ ಈ ಒಂದು ಚೀತಾ ಇದೆಲ್ಲ ಕಂಡು ಬರ್ತಾಯಿತ್ತು. ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅದಕ್ಕೆ ಊಟನೂ ಸಹ ಅಷ್ಟೇ ಮಾರ್ನಿಂಗ್ ಟೈಮ್ ಹಾಕ್ತಾರೆ. ಆಮೇಲೆ ರಕ್ಷಣೆಗೋಸ್ಕರವಾಗಿ ಅಲ್ಲಿ ಪ್ರಾಣಿಗಳಿಗೆಲ್ಲ ಉಯ್ಯಾಲೆಗಳೆಲ್ಲ ಕಟ್ಟಿರೋದಾಗಿರ್ಬೋದು ಅದೆಲ್ಲ ಮಾಡಿದ್ದಾರೆ. ಆಮೇಲೆ ಕಾಡಾನೆಗಳಾಗಿರ್ಬೋದು, ಆಮೇಲೆ ಸಿಂಹ, ಚಿರತೆ ಮತ್ತು ಜಿಂಕೆ ಇವೆಲ್ಲ ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಮೈಸೂರಿಗೆ ಹೋಗಿ ಒಳ್ಳೆ ಟ್ರಿಪ್ ಮಾಡ್ಕೊಂಡು ಬಂದ್ವಿ. ನೀವು ಸಹ ಹೋಗಿ. ಅಲ್ಲಿ ಮಂಗಳವಾರ ಮಾತ್ರ ಅಲ್ಲಿ ರಜೆ ಇರುತ್ತೆ, ಅಂದರೆ ಹಾಲಿಡೇ. ಬೇರೆ ಟೈಮ್ನಲ್ಲೆಲ್ಲ ಅದು ತೆರೆದಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್.